ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ 1 ಗಂಟೆ ಆಗಿಬಿಟ್ಟಿದೆ. ಇವತ್ತು ಸ್ವಲ್ಪ ಬ್ಯಾಂಕ್ ಕೂಡ ಹೋಗಬೇಕಾಗಿದೆ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಎಂಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವತ್ತು ನಾನು ಹಾಗೆ ಹೇಳ್ದಂಗೆ ಇವತ್ತು ಬ್ಯಾಂಕ್ ಹೋಗಬೇಕು ಅಂತ ಕೂಡ ಹೇಳಿದ್ದೆ. ಯಾಕೆ ಏನು ಅಂತ ನಿಮ್ಮ ಜೊತೆ ನಾನು ಮತ್ತೆ ಬ್ಯಾಂಕಿಂದ ಬಂದು ಶೇರ್ ಮಾಡ್ಕೊತೀನಿ. ಇಲ್ಲಿ ನೋಡಿ ನನ್ನ ಮಗ ಋತ್ವಿಕ್, ಚಿನ್ನೋ, ಚಡ್ಡಿ ಇಲ್ಲ ಮನೆ. ನನ್ನ ಮಗನಿಗೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಎಷ್ಟು ಚಡ್ಡಿ ಹಾಕಿದ್ರು ಅಂತ ತೆಗ್ದಾಕ್ತಾನೆ ಇರ್ತಾನೆ. ಅವನಿಗಿದೇ ಫ್ರೀಡಮ್ ಅನ್ಸ್ಬಿಟ್ಟಿದೆ. ಪಾಪ ಶೆಕೆಗಂತೂ ಅವ್ನು ತಡಿತಾನೆ ಇಲ್ಲ. ಹಾಯ್ ಮಾಡು, ಹಾಯ್ ಹಾಯ್. ಮೂತಿ ಹೆಂಗಿದೆ? ಇಲ್ಲಿ ಇಲ್ಲಿ ಅಮ್ಮ ಮೂತಿ ತೋರಿಸಿ, ಅಮ್ಮ ಮೂತಿ ಬಿದ್ಬಿಟ್ಟೆ ನೋಡಿ. ಅವನೇ ಥರ ಎಕ್ಸ್ಪ್ರೆಷನ್ ಮಾಡ್ತಾನೆ. ಅಮ್ಮ ಮೂತಿ ಹೆಂಗಿದೆ ಮಗನೆ? ಇಲ್ಲಿ ಬಾಯ್, ಇಲ್ಲಿ ಬಾಯ್ ಮಾಡ್ಬಿಡು, ಬಾಯ್ ಮಾಡು, ಬಾಯ್ ಬಾಯ್. ಹೋಗು. ಸೊ ಇವನ್ನ ಇನ್ನು ಮಲಗಿಸಿ ನಾನು ಬ್ಯಾಂಕ್ಗೆ ಹೋಗಬೇಕು. ಯಾಕೆಂತ ಹೇಳಿದ್ರೆ ಅವ್ನು ಎದ್ಬಿಟ್ರೆ ಅವ್ನು ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಮತ್ತು ನಾವು ಕೂಡ ಹೊರಗಡೆ ಹೋಗಿ ಬಂದರೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಅವನೊಂಚೂರು ಸೇಫಾಗಿ ಇದ್ಬಿಟ್ರೆ ನಮಗೂ ಕೂಡ ಒಂದು ಖುಷಿ. ಅವನೇನೋ ಒಂದು ಕಡೆ ಮಲಗಿದ್ದಾನೆ, ಹೊರಗಡೆ ಕೆಲಸ ಈಸಿಯಾಗಿ ಮಾಡ್ಕೊಂಬರ್ಬೋದು. ಸೊ ಇವಾಗ ಲೋಕಿ ಕೂಡ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಾಯ್. ಲೋಕಿ ಕೂಡ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಲೋಕಿ ಕೂಡ ಹೊರಗಡೆ ಎಲ್ಲೋ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಾನು ಬ್ಯಾಂಕ್ ಹೋಗಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಈಗಾಗಲೇ ನಾವು ಮನೆ ಕಟ್ತಾಯಿದ್ದೀನಿ ಅಂತ. ಸೊ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಕೂಡ ಆಗಿರೋದ್ರಿಂದ ಏನು ಮಿಡಲ್ ಕ್ಲಾಸ್ ಅವ್ರದ್ದು ಇದ್ದೇ ಇರುತ್ತಲ್ವ. ಸೊ ಒಂದು ಸ್ವಲ್ಪ ಒಡವೆ ಎಲ್ಲ ತೊಗೊಂಡೋಗಿ ಬ್ಯಾಂಕ್ಗೆ ಅಡ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಕೆಲಸ ಆಗಲ್ಲ. ತುಂಬ ಜನ ಅಯ್ಯೋ ಅವ್ರಿಗೇನೋ ಇರುತ್ತೆ ಆ ಥರ ಎಲ್ಲ ಅಂತಾರೆ. ಬಟ್ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಅದರಿಂದ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುತ್ತಲ್ವ ನಮಗೆ. ಸೊ ಅದೇನೇ ಕಷ್ಟ ಬಂದರೂ ಕೂಡ ಅದನ್ನು ನಿಲ್ಲಿಸಬಾರ್ದು. ಅದು ಕಂಟಿನ್ಯೂ ಆಗ್ತಾ ಇರಲಿ ಅಂತ ಅಂದ್ಕೊಂಡು ಅದನ್ನು ಮಾಡೋಣ ಅಂತ ಹೇಳಿ ಬ್ಯಾಂಕ್ ಹೋಗಿ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇರೋದ್ರಿಂದ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ. ಸೊ ಒಡವೆ ಇಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಅದೇ ತಾನೇ, ದುಡ್ಡಿದ್ದಾಗ ನಾವು ಅದನ್ನು ತೊಗೊಳ್ತೀವಿ. ದುಡ್ಡಿಲ್ಲ ಅಂತ ಹೇಳಿದಾಗ ಅದೇ ನಮ್ಮ ಕಷ್ಟಕ್ಕಾಗುತ್ತೆ. ಬೇರೆಯವ್ರ ಹತ್ರ ಯಾರ ಹತ್ರ ಕೈ ಚಾಚೋದು ಅಷ್ಟು ಸರಿಯಲ್ಲ ಅಂತ ಅನ್ಸುತ್ತೆ. ಬಟ್ ಸಮಯ ಸಂದರ್ಭ ಚಾಚೋ ಟೈಮ್ ಬಂತು ಅಂತ ಹೇಳಿದ್ರೆ ಚಾಚಲೇಬೇಕಾಗುತ್ತೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾರು ನಮಗೋಸ್ಕರ ಹೆಲ್ಪ್ ಮಾಡೋರು ಇರ್ತಾರೋ ಅವ್ರ ಹತ್ರ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಬಟ್ ನಮ್ಮ ಕಷ್ಟನ ಇನ್ನು ಕೆಲವರು ಆಡ್ಕೊಳಕ್ಕೆ ಮಿಸ್ಯೂಸ್ ಮಾಡ್ಕೊಳೋಂಥವ್ರು ತುಂಬ ಜನ ಇರ್ತಾರೆ. ಯಾವ ಥರ ಅಂದರೆ ಎದುರುಗಡೆ ಅಯ್ಯೋ ಹೌದಾ ಕೊಡೋಣ ಬಿಡಿ ಆ ಥರ ಅಂತ ಹೇಳ್ತಾರೆ. ಬಟ್ ಹಿಂದೆಗಡೆ ಬೇರೆ ಥರ ಮಾತಾಡ್ತಾರೆ. ಅಂಥವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊಳೋದು ಸರಿ ಅಲ್ಲ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಗೊತ್ತಿಲ್ಲ, ಇದು ನನಗಂತೂ ಕರೆಕ್ಟ್ ಅಂತ ಅನ್ನೋ ಡಿಸಿಷನ್ನು. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಯಾವುದನ್ನೇ ಆದ್ರೂ ನಾನು ಎಲ್ಲರ ಹತ್ರ ಕೂಡ ಶೇರ್ ಮಾಡಲ್ಲ ಅದನ್ನು. ನಾನು ಜಾಸ್ತಿ ನನ್ನ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳೋದು ಅಥವಾ ಹೇಳ್ಕೊಳೋದಾಗಲಿ ನನ್ನ ಫ್ಯಾಮಿಲಿ ಮಾತ್ರ. ಇಲ್ಲ ನಾನು ನಮ್ಮ ಅಮ್ಮನ ಹತ್ರ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ನನ್ನ ಅಕ್ಕ ತಂಗಿದಿರನ್ನ ಬಿಟ್ಟರೆ ನಾನು ಆಲ್ಮೋಸ್ಟ್ ಯಾರಿಗೂ ಅಷ್ಟು ಸುಲಭವಾಗಿ ನನ್ನ ಫೀಲಿಂಗ್ಸ್ನಾಗಿರ್ಬೋದು, ನನ್ನ ಕಷ್ಟನಾಗಿರ್ಬೋದು, ನಾನು ಯಾವುದೇ ರೀತಿಯಾದ್ರೂ ಹೊರಗಡೆಯವ್ರ ಜೊತೆ ನಾನು ಶೇರ್ ಮಾಡಲ್ಲ. ಫಸ್ಟ್ ಪ್ರಿಫರೆನ್ಸ್ ನಾನು ನನ್ನ ಫ್ಯಾಮಿಲಿಗೆ ಕೊಡ್ತೀನಿ. ಹಾಗೆ ಈಗ ನಾನು ಆಗಲೇ ಹೇಳ್ದಂಗೆ ಬ್ಯಾಂಕ್ ಹೋಗೋಕ್ಕೆ ನನ್ನ ಮಗ ಅಂತೂ ತುಂಬ ತರಲೆ. ಕಾಲಿಗೆ ಗೆಜ್ಜೆ ಹಾಕಿರೋದ್ರಿಂದ ಅವ್ನು ಹೆಂಗೆ ಓಡಾಡ್ತಿರ್ತಾನೆ ಅಂತ ಹೇಳಿದ್ರೆ ಅದು ಏನೋ ಒಂಥರ ಗಲ್ 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 ಅನ್ನೋ ಥರ ಓಡಾಡ್ತಾನೆ ಇರ್ತಾನೆ. ಮಕ್ಕಳು ಒಂಥರ ಅವರು ಖುಷಿಯಾಗಿದ್ರೆ ನಾವು ಕೂಡ ಖುಷಿಯಾಗಿರ್ತೀವಿ. ಸೊ ಇನ್ನು ಬ್ಯಾಂಕ್ಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಬಂದು ಏನೇನು ಒಡವೆ ಇಟ್ಟೆ, ಯಾವ್ಯಾವ ಥರದ್ದು ಮತ್ತು ಎಷ್ಟಕ್ಕಿಟ್ಟೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗಿ ಬ್ಯಾಂಕ್ ಹೋಗಿ ಬಂದು ಮತ್ತೆ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ SBI ಬ್ಯಾಂಕ್. ಇದು ನಮ್ಮ ಗಂಡಸಿಲಿರೋಂಥ SBI ಬ್ಯಾಂಕು. ಇನ್ನು ಬ್ಯಾಂಕ್ ಹೋದ್ವಿ, ಇನ್ನು ಗೋಲ್ಡು ಕೂಡ ಕೊಟ್ಟು ಅವರು ಕೂಡ ಚೆಕ್ ಮಾಡೋಕ್ಕೆ ಕಳಿಸಿದ್ರು. ಅವರೇ ಎಲ್ಲ ಚೆಕ್ ಮಾಡಿ ಎಷ್ಟು ಗ್ರಾಮ್ ಏನಿದೆ ಅಂತೇಳಿ ಸ್ವಲ್ಪ ಸಿಗ್ನೇಚರ್ಗೆ ಮ್ಯಾನೇಜರ್ ಹತ್ರ ಕಳಿಸಿದ್ರು. ಸೊ ಅದು ಹಂಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಚೆಕ್ ಮಾಡಾದ್ಮೇಲೆ ಪ್ರೊಸೀಜರ್ಸ್ ಎಲ್ಲ ಮುಗಿದ್ಮೇಲೆ ಇನ್ನು ಕ್ಯಾಶ್ ತೊಗೊಳಕ್ಕೆ ನಾವು ಕೂಡ ಅಕೌಂಟಿಗೆ ಹೋದ್ವಿ. ಅಕೌಂಟಿಗೆ ಹೋಗಿ ಅಲ್ಲೇ ಕೂಡ ಒಂದೆರಡು ಸಿಗ್ನೇಚರ್ ಹಾಕಿಸ್ಕೊಂಡು ಕ್ಯಾಶ್ ಕೊಡ್ತಾಯಿದ್ರು. ಅಲ್ಲಿ ಲೋಕಿ ತೊಗೊತಾಯಿದ್ರು. ಇನ್ನು ತೊಗೊಂಡು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿದೆ, ತುಂಬ ಬಿಸಿಲಿದೆ. ನಿಮ್ಗೆ ಆ್ಯಕ್ಚುಲಿ ನನ್ನ ಫೇಸ್ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ಅಷ್ಟು ಬಿಸಿಲಿದೆ ಹೊರಗಡೆ. ನಾವು ಒಂದು ಹಾಫ್ ಆನ್ ಅವರ್ 1 ಅವರ್ ಆಗ್ಬೋದು ಅಂದ್ಕೊಂಡು ಹೊರಗಡೆ ಹೋದ್ವಿ. ಬಟ್ ಆದರೆ ಎಷ್ಟು ಹೊತ್ತು ಆಯಿತು ಅಂತ ಹೇಳಿದ್ರೆ ಗೈಸ್, 2 ಅವರ್ಸ್ ಆಯಿತು, 2.5 ಅವರ್ಸ್ ಆಯಿತು. ಅಲ್ಲಿವರೆಗೂ ಹೆಂಗೋ ಋತ್ವಿಕ್ನ ಆ್ಯಕ್ಚುಲಿ
ಅಕ್ಕನ ಮಕ್ಕಳಿದ್ರು, ಅವ್ರು ಮ್ಯಾನೇಜ್ ಮಾಡ್ತಾಯಿದ್ರು, ಅವ್ರು ನೋಡ್ಕೊಂಡಿದ್ರು. ಮಲ್ಕೊಂಡಿದ್ದ. ಒಂದು 5-10 ನಿಮಿಷದ ಮುಂಚೆ ಅಷ್ಟೇ ಅವನು ಕೂಡ ಎದ್ದಿದ್ದು. ಈಗಷ್ಟೇ ಅವನು ಮತ್ತೆ ಸಮಾಧಾನ ಮಾಡಿ ಅವ್ರು ಮಲಗಿಸಿದ್ರು. ಅಷ್ಟರಲ್ಲಿ ನಾವು ಕೂಡ ಬಂದ್ವಿ. ಇನ್ನು ಬ್ಯಾಂಕಲ್ಲಿ ಹೋಗಿದ್ದ ಕೆಲಸ ನಾನು ಹೇಳ್ದಂಗೆ ಒಡವೆ ಇಡೋಣ ಅಂತ ಹೋಗಿದ್ವಿ. ನಾವು ಆ್ಯಕ್ಚುಲಿ ಒಂದು 4 ಲಕ್ಷಕ್ಕೆ ಒಡವೆ ಇಟ್ಟು ಬಂದ್ವಿ. ಒಂದೊಂದು ಸರಿ ಬೇಜಾರಾಗುತ್ತೆ. ಮೈ ಮೇಲೆ ಇರೋಂಥದ್ದು ಮರ ಅಂದರೆ ಅಡ ಇಟ್ಟಂಗೆ ಆಯ್ತಲ್ಲ ಅಂತ ಕೂಡ ಅನಿಸುತ್ತೆ. ಬಟ್ ಇನ್ನೊಂದು ಕಡೆ ಅನಿಸುತ್ತೆ, ಯಾರನ್ನೋ ಕೇಳಿ ಅವರು ನಮ್ಮ ಬಗ್ಗೆ ಹಿಂದೆ ಹಗುರವಾಗಿ ಮಾತಾಡೋ ಬದಲು ನಮ್ಮ ಮನೇಲಿ ಏನಿರುತ್ತೋ ಅದ್ರಲ್ಲಿ ಮಾಡ್ಕೊಂಡು ಹೋಗೋಣ ಅಂತಲೂ ಅನಿಸುತ್ತೆ. ಬಟ್ ಇನ್ನೊಂದು ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಒಂದು ಬೇಕು ಅಂತ ಹೇಳಿದ್ರೆ, ಒಂದು ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಕಳ್ಕೋಬೇಕಾಗುತ್ತೆ. ನೋಡೋಣ ಅದನ್ನು ಮತ್ತೆ ಯಾವಾಗ ಬಿಡಿಸ್ಕೊತೀವಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅನಿಸ್ತಿದೆ ಅಂತ ಹೇಳಿದ್ರೆ, ಒಂದೊಂದು ಸಲ ನನಗೆ ಆ್ಯಕ್ಚುಲಾಗಿ ಒಡವೆ ಇಡಬೇಕಾದ್ರೆ ತುಂಬ ಫೀಲ್ ಆಗ್ತಾಯಿತ್ತು. ಇಟ್ಬಿಟ್ನಾ ಒಡವೆ ಇಟ್ನಾ ಅಂತ. ಬಟ್ ಏನೋ ನಾವು ಇನ್ನೊಂದು ಸರಿ ಕೂಡ ಅನಿಸುತ್ತೆ, ನಾನೇನು ಮಜಾ ಮಾಡೋಕ್ಕಾಗಲಿ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನು ವೇಸ್ಟ್ ಏನು ಮಾಡ್ತಿಲ್ವಲ್ಲ, ಒಂದು ನಮಗೆ ಅಂತ ನಮ್ಮ ಸ್ವಂತ ಮನೆ ಅಂತ ಆಗುತ್ತಲ್ಲ, ಆ ಖುಷಿಯಲ್ಲಿ ಇಟ್ಟಿದ್ದೀನಿ ಅಂತ ಕೂಡ ಅಂತ ಅನಿಸುತ್ತೆ. ನಾವಿಟ್ಟಿರೋದು ಆ್ಯಕ್ಚುಲಿ ಹೊಲದ ಜಮೀನು ಮೇಲೆ ಇಟ್ಟಿದ್ವಿ. ಜಮೀನು ಪೇಪರ್ ಕೊಟ್ಟು ಮತ್ತು ನಮ್ಮ ಲೋಕಿ ಅಕೌಂಟಲ್ಲಿ ಅವರ ರೈತರ ಪಾಣಿ ಇರುತ್ತಲ್ಲ ಹೊಲದ ಮೇಲೆ, ಅದನ್ನು ಕೊಟ್ಟರೆ ನಮ್ಗೆ ಆ್ಯಕ್ಚುಲಿ ಅದು 1% ಲೆಕ್ಕ 95% ಬಡ್ಡಿಲಿ ತೊಗೊಂಬಂದಿದ್ದು. ಏನೋ ಒಂಥರ ಒಡವೆ ಇಟ್ಟು ಬಂದಾಗಿಂದ ನನಗೇನೋ ಒಂಥರ ಸಮಾಧಾನನೇ ಆಗ್ತಿಲ್ಲ. ಅಯ್ಯೋ ಅನ್ಯಾಯವಾಗಿ ಒಡವೆ ಇಟ್ಬಿಟ್ನಾ ಅಂತ. ಬಟ್ ದೇವ್ರ ಮೇಲೆ ಅಷ್ಟೇ ನಂಬಿಕೆ ಕೂಡ ಇದೆ. ಇವತ್ತು ಇಟ್ಟಿದ್ದೀನಿ, ನಾಳೆ ನಾನು ತೊಗೊಳ್ತೀನಿ ಅನ್ನೋದು ಕೂಡ ಇದೆ. ಅದು ಏನೋ ಒಂದು ಗಿಲ್ಟ್ ಅನ್ನೋದು ಇದ್ದೇ ಇರುತ್ತಲ್ಲ ಹೆಣ್ಮಕ್ಳಿಗೆ. ಈ ಈ ಥರ ಸಂದರ್ಭಕ್ಕೆ ಅಂತ ಅನಿಸುತ್ತೆ, ನಾನು ಜಾಸ್ತಿ ಹೆಣ್ಮಕ್ಳು ದುಡ್ಡಿದ್ದಾಗ ವೇಸ್ಟ್ ಮಾಡ್ದಿರ ಏನೋ ಒಂದು ತೆಗ್ದಿಟ್ಕೊಂಡಿದ್ರೆ, ಈ ಥರ ನಮಗೆ ನಮ್ಮ ಕಷ್ಟದ ಸಮಯದಲ್ಲಿ ಅದನ್ನು ನಾವೇ ಇಟ್ಕೋಬೋದು ಅನ್ನೋದೊಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಎಲ್ಲ ಪರಿಸ್ಥಿತಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇವತ್ತು ನನಗೆ ನಾಳೆ ನಿನಗೆ ಅನ್ನೋದು ಕಾಮನ್ ಆಗಿರುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಕೆಲಸ ನಡೆಯಲ್ಲ. ಇನ್ನು ಮನೆ ಹತ್ರ ಕೂಡ ಹೋಗ್ಬೇಕು. ನಾನು ಮನೆ ಹತ್ರ ಹೋಗಿ ಆಲ್ಮೋಸ್ಟ್ ಈಗಾಗಲೇ ಟೈಮ್ 4 ಗಂಟೆ ಆಗಿದೆ. ಅವ್ರಿಗೂ ಕೂಡ ಕಾಫಿ ಟೀ ಕೊಟ್ಟು ಬರಬೇಕು. ನಾನು ಹೇಳಿದ್ನಲ್ಲ ನಿಮ್ಮ ಜೊತೆ ಎಷ್ಟಿಟ್ಟೆ ಅಂತ ಹೇಳಿ. ನಾನು ಆ್ಯಕ್ಚುಲಿ 4 ಲಕ್ಷಕ್ಕೆ ನಂದು ಒಡವೆ, ನಂದು ಸೆಟ್ ಲಾಂಗ್ ಚೈನು ಮತ್ತು ನೆಕ್ಲೆಸ್ ಇತ್ತಲ್ಲ, ನಂದು ಲಾಂಗ್ ಚೈನು ಮತ್ತು ನೆಕ್ಲೆಸ್ಸು, ಲೋಕಿದು ಒಂದು ಚೈನ್ ಇದಿಷ್ಟಿತ್ತು, ಮತ್ತು ಒಂದು ಬ್ರೇಸ್ಲೆಟ್ ಇಷ್ಟು ಇಟ್ವಿ ನಾವು. ಇವಾಗಿನ ರೇಟಿಗೆ ಇನ್ನೂ ಆ್ಯಕ್ಚುಲಿ ಜಾಸ್ತಿ ಕೊಡೋರು, ಮತ್ತೆ ಬಿಡಿಸ್ಕೊಳಕ್ಕೆ ನಮಗೆ ಬರ್ಡನ್ ಆಗುತ್ತಲ್ಲ, ಹಾಗಾಗಿ ನಾನು ಬರೀ 4 ಲಕ್ಷ ತೊಗೊಂಡು ಅವರು ನಾವಿಟ್ಟಿದ್ದು ಒಡವೆಗೆ ಆ್ಯಕ್ಚುಲಿ ಅವರು 6.5 ಬರುತ್ತೆ ಅಂತ ಹೇಳಿದ್ರು. ಬೇಡ ಈಗ ಇಟ್ಬಿಟ್ರೆ ತಿಂಗ್ಳಿಗೆ ಮತ್ತೆ ನಮಗೆ ತಿಂಗಳು ಬಡ್ಡಿ ಕಟ್ಟಬೇಕಲ್ಲ. ಈಗ 4 ಲಕ್ಷಕ್ಕೆ 990 ಪೈಸದಂಗೆ ಆಲ್ಮೋಸ್ಟ್ ನಾವು 3,800 ಚಿಲ್ಲರೆ ಬಡ್ಡಿ ಕಟ್ಟಬೇಕು. ಅದು 4 ಲಕ್ಷಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 4,00,000 ರೂಪಾಯಿ ಬಡ್ಡಿ. ಇನ್ನು ನಾವು 6.5 ಲಕ್ಷ ತೊಗೊಂಬಿಟ್ರೆ 6,500 ಬಡ್ಡಿ ಕಟ್ಟಬೇಕಾಗತ್ತೆ. ಈಗಿರೋ ಪರಿಸ್ಥಿತಿಲಿ ಆಗಲ್ಲ. ಸೊ ಬಾಡಿಗೆ ಅದು ಇದು ಎರಡೂ ಇದಾಗ್ಬಿಡುತ್ತೆ, ಬೇಡ ಅಂಥೇಳಿ ನಮ್ಗೆ ಎಷ್ಟು ಅವಶ್ಯಕತೆ ಇತ್ತು ಸದ್ಯಕ್ಕೀಗ ಅಷ್ಟು ತೊಗೊಂಡ್ವಿ. ನೋಡೋಣ ನೆಕ್ಸ್ಟ್ ಏನಾದರೂ ಈಗ ಬೆಳೆ ಬೆಳೆದ್ರೆ ಆ ಬೆಳೆ ಅದು ದುಡ್ಡು ಬಂದಮೇಲೆ ಒಡವೆ ಬಿಡಿಸೋಣ ಅಂತ ಅಂದ್ಕೊಂಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.